ಎಷ್ಟೋ ಸರಿ ನಡೀದೇ ಇರೋವಂಥ ವಿಷಯಗಳಿಗೆ ಇಮ್ಯಾಜಿನೇಷನ್ ಮಾಡಿಕೊಂಡು ಸಫರ್ ಮಾಡ್ತಾ ಇರ್ತೀವಿ. ಇಟ್ಸ್ ಬಿಕಾಸ್ ನಾವು ತುಂಬಾ ಓವರ್ ಥಿಂಕ್ ಮಾಡ್ತೀವಿ ಅಥವಾ ತುಂಬ ಅಸ್ಯೂಮ್ ಮಾಡ್ತಾ ಇರ್ತೀವಿ ಅಥವಾ ನಡೆದಿರೋವಂಥ ಘಟನೆಗಳನ್ನ ರೀಪ್ಲೇ ಮಾಡ್ತಾನೆ ಇರ್ತೀವಿ. ಇದರಿಂದ ಮೈಂಡ್ ತುಂಬಾ ಸ್ಟ್ರೆಸ್, ಫಿಯರ್ಸ್, ಡೌಟ್ಸ್ ಎಲ್ಲನೂ ಇಟ್ಕೊಂಡ್ಬಿಡುತ್ತೆ. ಆದರೆ ಒಂದು ಸಾರಿ ಪಾಸ್ ಮಾಡಿ ಯೋಚನೆ ಮಾಡಿ, ಈ ಅಂದ್ಕೊಂಡಿದ್ದೆಲ್ಲನೂ ರಿಯಾಲಿಟಿಯಾಗಿ ಟರ್ನ್ ಔಟ್ ಆಗಿದೆಯಾ ಆರ್ ಇಟ್ ವಾಸ್ ಬೆಟರ್ ದ್ಯಾನ್ ಎಕ್ಸ್ಪೆಕ್ಟೆಡ್? The truth is we suffer more in our imagination than reality. ಊಹೆ ಮಾಡ್ಕೊಳ್ತಾ ಎಷ್ಟೋ ವಿಷಯಗಳನ್ನ ಅನ್ನೆಸೆಸರಿಯಾಗಿ ಸ್ಟ್ರೆಸ್ ಆ್ಯಂಡ್ ಟೆನ್ಷನ್, ಫಿಯರ್, ಡೌಟ್ ಎಲ್ಲನೂ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಸೊ ಜಸ್ಟ್ ಪಾಸ್, ಕಾಮ್ ಡೌನ್. ಅಂದ್ಕೊಂಡಿದ್ದೆಲ್ಲ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಅಷ್ಟೇ, ಪ್ರಿಪೇರ್ ಯೋರ್ ಸೆಲ್ಫ್. ಏನೇ ಬಂದ್ರೂ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೊಳ್ತಾ ಬಂದರೆ ಸಾಕು. ಲೈಫಲ್ಲಿ ಆಲ್ರೆಡಿ ಚಾಲೆಂಜಸ್ ಇದ್ದೇ ಇರುತ್ತೆ, ಇನ್ನೂ ಯಾಕೆ ಹೆಚ್ಚಿಸ್ಕೊಳ್ಬೇಕು? ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಮೀಲ್ ಪ್ಲ್ಯಾನ್ ಪ್ರಕಾರ ಬೀಟ್ರೂಟ್ ಚಪಾತಿನ ಪ್ರಿಪೇರ್ ಮಾಡ್ಕೋಬೇಕಿತ್ತು. ಬೀಟ್ರೂಟ್ ಜೊತೆಗೆ ಕಣ್ಣಿಗೆ ಪಾಲಕ್ ಸೊಪ್ಪಿತ್ತು. ಸೊ ಪಾಲಕ್ ಸೊಪ್ಪನ್ನ ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡಿ ಸಪ್ರೇಟಾಗಿ ಪಾಲಕ್ ಚಪಾತಿ, ಬೀಟ್ರೂಟ್ ಚಪಾತಿ ಆ್ಯಂಡ್ ಕ್ಯಾರೆಟ್ ಚಪಾತಿ ಮೂರನ್ನು ಮಿಕ್ಸ್ ಮಾಡಿ ಟ್ರೈ ಕಲರ್ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಅದ್ರ ಜೊತೆಗೆ ಪನ್ನೀರ್ ಆ್ಯಂಡ್ ಬಟಾಣಿ, ಕ್ಯಾಪ್ಸಿಕಮ್ ಇದನ್ನೆಲ್ಲ ಹಾಕಿ ಗ್ರೇವಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ನನ್ನ ಗಂಜಿ ಇದ್ದೇ ಇರುತ್ತೆ. ಆ್ಯಂಡ್ ಸ್ನ್ಯಾಕ್ಗೆ ನಾನು ಸ್ವೀಟ್ ಪೊಟೇಟೋನ ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ಸಪ್ರೇಟಾಗೆ ಒಂದು ಸಾರಿ ಪಾಲಕ್, ಒಂದು ಸಾರಿ ಬೀಟ್ರೂಟ್, ಇನ್ನೊಂದು ಸಾರಿ ಕ್ಯಾರೆಟ್ ಚಪಾತಿನ ಮಾಡಿಕೊಂಡು ಒಂದರ ಮೇಲೆ ಒಂದು ಹಾಕಿ ಈ ಥರ ರೋಲ್ ಮಾಡಿ ಸ್ಲೈಸಸ್ ಥರ ಕಟ್ ಮಾಡಿಕೊಂಡು ರೋಲ್ ಮಾಡಿದ್ರೆ ಸಾಕು, ಚಪಾತಿ ರೆಡಿಯಾಗುತ್ತೆ. ಇದ್ರ ಸೈಜ್ ಸ್ವಲ್ಪ ಚಿಕ್ಕದಾಗಿರುತ್ತೆ, ಬಟ್ ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಅಂತ ಅನ್ಸೋದೇ ಇಲ್ಲ. ಸೊ ಮಕ್ಕಳು ಮನೆಯಲ್ಲಿ ಪಾಲಕ್ ಸೊಪ್ಪು, ಕ್ಯಾರೆಟ್ ತಿಂತಿಲ್ಲ ಅಂತಂದರೆ ಈ ಐಡಿಯಾನ ಟ್ರೈ ಮಾಡ್ಬೋದು ನೀವು. ಅದ್ರ ಜೊತೆಗೆ ಫ್ರೂಟ್ಗೆ ಅಂತ ನಾನಿವತ್ತು ಗ್ರೇಪ್ಸ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಬನಾನಾ ಕೂಡ. ಇದಾಗಿತ್ತು ನನ್ನ ಕಂಪ್ಲೀಟ್ ಲಂಚ್ ಮೆನು. ಅದ್ರ ಜೊತೆಗೆ ಗ್ರೀನ್ ಟೀ ಆ್ಯಸ್ ಯೂಶ್ವಲ್. ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಜ್ಯೂಸ್ನ ಸ್ವಲ್ಪ ಎಕ್ಸ್ಟ್ರಾನೇ ಪ್ರಿಪೇರ್ ಮಾಡಿದ್ದೆ. ಸೊ ಅದನ್ನೇ ನಾನು ಮಾರ್ನಿಂಗ್ ಡ್ರಿಂಕ್ ಥರ ತೊಗೊತಾ ಇದ್ದೀನಿ. ಆಗಾಗ ಈ ಥರ ತೊಗೊತಾ ಇರಬೇಕು. ಇಟ್ಸ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್. ಅದರ ಜೊತೆಗೆ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಹೊರಟು ಬಂದಿದ್ದು ಸ್ಕೂಲ್ಗೆ. ಇನ್ನು ಕೆಲವೇ ದಿನಗಳಿದೆ ಫಾರ್ ಅವರ್ ವೆಕೇಷನ್. ಆ್ಯಸ್ ಯೂಶ್ವಲ್ ಸ್ಕೂಲಲ್ಲಿ ಬ್ರೇಕ್ಫಾಸ್ಟ್, ಲಂಚ್ ಎಲ್ಲ ಮುಗಿಸ್ಕೊಂಡು, ಪಾಠ ಎಲ್ಲ ಮಾಡಿ, ಕರೆಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು, ಇವತ್ತು ನನಗೆ ಪೇಪರ್ಸ್ ಕೂಡ ಇತ್ತು. ಸೊ ಅದನ್ನೆಲ್ಲ ಕ್ಯಾರಿ ಮಾಡಿಕೊಂಡು ಮನೆಗೆ ಹೊರಟು ಬಂದೆ. ಆ್ಯಂಡ್ ಇತ್ತೀಚೆಗೆ ನನ್ನ ರೊಟೀನಲ್ಲಿ ಈ ಜ್ಯೂಸ್ ಅಂತೂ ಆ್ಯಡ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಮ್ಯಾಂಡೇಟರಿ ಜ್ಯೂಸ್. ಸ್ವಲ್ಪ ರಿಫ್ರೆಶ್ ಆಗಿ ರಿಲ್ಯಾಕ್ಸ್ ಎಲ್ಲ ಮಾಡಿಕೊಂಡು ಡಿನ್ನರ್ಗೆ ಅಂತ ಪೊಂಗಲ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಮಿಲೆಟ್ ಪೊಂಗಲ್ ಪ್ರಿಪೇರ್ ಮಾಡಬೇಕಿತ್ತು, ಮಿಲೆಟ್ನ ನೆನೆಸೋದು ಮರ್ತುಬಿಟ್ಟಿದ್ದೆ. ಒಂದು ಕಡೆ ಕುಕ್ಕರ್ನೆಲ್ಲ ಇಟ್ಟು ಪೊಂಗಲ್ಗೆಲ್ಲ ರೆಡಿ ಮಾಡಿಟ್ಟು ವಾಪಸ್ ಬಂದು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಎಲ್ಲ ಕೆಲಸ ಮುಗಿಸಿಟ್ಟು ವೆಕೇಷನ್ನ ಶುರು ಮಾಡಿಕೊಂಡ್ರೆ ಯಾವುದೇ ಟೆನ್ಷನ್ ಇರೋದಿಲ್ಲ ಅನ್ನೋದು ನನ್ನ ಮೈಂಡ್ ಸೆಟ್. ಇನ್ನು ಬರೋ 2 ದಿನಗಳು ಹೌಸಲ್ಲಿ ಬರಲ್ಲ ಅಂತ ಹೇಳಿದರು. ಸೊ ಅದರಿಂದ ಬೇಗ ಡಿನ್ನರ್ ಮುಗಿಸ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟು ಡೇನ ಕೂಡ ಇದೇ ರೀತಿ ಎಂಡ್ ಮಾಡಿದ್ದೀನಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಮಿನಿ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಬಾಯ್.